ಮ್ಯಾಕ್ಸ್ ತರ ಚೀಪ್ ಅಂಡ್ ಬೆಸ್ಟ್ ಬರೀ ಚೀಪ್ ಏನಂದ ನಾನು ಒತ್ತಿದ್ರೆ ಮಾತ್ರ ಬರೋದು ಗೈಸ್. ಬಾ ಒತ್ತು ಬಾ. ನೋಡಿ ಸಂಜನಂಗ್ ಹಾಯ್ ಹೇಳಿ. ಸಂಜನಾ ಟೆಲ್ ಹಾಯ್. ಚಿಟ್ಟಿ ಸಾರಿ ಯಾ ಥ್ಯಾಂಕ್ ಯು ಸೋ ಮಚ್. 2000 ಕಿಡ್ಸ್ಗೆ ಇದು ಖಂಡಿತವಾಗ್ಲೂ ಗೊತ್ತಿರುತ್ತೆ. ಡೋಂಟ್ ಹ್ಯಾವ್ ಟೈಮ್ ಬಬ್ಲು, ಐ ನೀಡ್ ಟು ಗೋ ಸ್ಟಡಿ. ಓ ಮೈ ಗಾಡ್ ಗೈಸ್ ಹೇಳ್ತೀನಿ ಹೆಣ್ಮಕ್ಳ ಜೊತೆ ಜೀವನದಲ್ಲಿ ಇರು ಒಂದು ನಿಮಿಷ. ನಮಗೆ ಇಂಡಿಪೆಂಡೆಂಟ್ ಲೈಫ್ ಬೇಕು. ನೀವು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅಂದರೆ ಯು ಗೈಸ್ ಕ್ಯಾನ್ ಗೋ ಅಬ್ರಾಡ್ ಆ್ಯಂಡ್ ಸ್ಟಡಿ ಆ್ಯಂಡ್ ಬಿ ಇಂಡಿಪೆಂಡೆಂಟ್ ಲೈಕ್ ಮೀ. ಚೆನ್ನಾಗಿದೆ ಗೈಸ್ ಮಾಲ್, ನೋಡೋಣ ಇರಿ. ಈ ಮಾಲಲ್ಲಿ ಇಲ್ಲಿ ನೋಡಿ ಗೈಸ್, ಇಲ್ಲಿ ಹುಡುಕ್ಬೇಕು ಬ್ರೋ, ಇಲ್ಲಿ ಹುಡುಕ್ಬೇಕು ನಿಂಗೆ ಏನಾರು ಎಲ್ಲಿ ಏನು ಬೇಕು ಅಂದರೆ. ಓ ಇವತ್ತು ನಾವು ಮಿಸ್ ಆದಂಗೆ ನಡಿ. ಹಂಗೆಲ್ಲ ಒತ್ತಂಗಿಲ್ಲ, ಹಿಂಗೆ ಟಚ್ ಮಾಡ್ಬೇಕು ಬಬ್ಲು. ವಾಟ್ ಇಸ್ ದಟ್ ಬಬ್ಲು? ಸುನ್ನಿತಂಗನಾ? ಎಸ್ ಸುನ್ನಿತಂಗ ಜಾನು. ಬಬ್ಲು ನೀಕಿ, ಡು ಯು ನೋ ದ ಸ್ಪೆಲ್ಲಿಂಗ್ ಆಫ್ ದ್ಯಾಟ್? ಇರುಗುರು ಟಚ್. ನಾನು ಒತ್ತಿದ್ರೆ ಮಾತ್ರ ಬರೋದು ಗೈಸ್. ಬಾ ಒತ್ತು ಬಾ ನಾನು ತೆಗಿತೀನಿ. ಬ್ಲಾಕ್ ತೆಗಿ ಬಾ. ಒತ್ತು ನೋಡ್ಗುರು ಬಂತು, ಸಖತ್ತಾಗಿ ಬಂತು. 6 ಬರ್ತಾ ಇದೆ. 6 ಆಡೋದ್ರ ಹೆಸರಿದ್ಯಾ? ಸರಿಯಾ? ನಮ್ಮ ಅಪ್ಪಂದು ಎಸ್ ಇ ಇಲ್ಲೇ ಬಂತಲ್ಲ ಗೈಸ್. ಜಸ್ಟ್ ಹಿಂಗ್ ಟಚ್ ಅಷ್ಟೇ ಗೈಸ್. ಬರ್ತೈತೆ. ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ನೀನ್ ಹಿಂಗೆಲ್ಲ ಅಲ್ಲಾಡ್ಸ್ಕೊಂಡು ಬ್ಲಾಕ್ ಫಸ್ಟ್ ಫ್ಲೋರ್ ಅಲ್ಲಿ ಅಲ್ಲ ಗುರು. ಫಸ್ಟ್ ಫ್ಲೋರ್ ಗೈಸ್ ನೋಡಿ ಗೈಸ್. -2 we are in -2. ಸೊ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕು ಅಂದ್ರೆ, ಐ ಮೀನ್ ಒಂದ್ ಶಾಪ್ ಇಂದ ಇನ್ನೊಂದ್ ಶಾಪಿಗೆ ಹೋಗ್ಬೇಕು ಅಂದ್ರೆ 6 minutes ವಾಕ್ ಅಂತ. ಆ ಸೋಫಾ ಜೊತೆ ಆ ಗ್ರೀನ್ ಕಲರ್ ಸೋಫಾ ದೊಡ್ಡದಾಗಿರ್ಬೋದು ಈ ಮಾಲ್ ಅಂತ. ಮಿಂಟ್ ಅಟ್ಟಾಡದನೆ ಉಂಡದೆ ಇಮ್ಯಾಜಿನ್ ಮಾಡಿ. నేనే చెప్తాను. యాదో తెచ్చుకోండి. ఇదే హాల్ నుంచి బెడ్రూమ్ దాకా వేసుకోండి. ఎట్లా పైకి మెట్లు పైన మీ దీంట్లో యాలా మీరు ఇది పెట్టకూడదు. ಗೈಸ್ ಇಲ್ಲಿ ಹ್ಯಾಮ್ಲೀಸ್ ಇದೆ. ಸೊ ಇವಾಗ ನಾವು ಹ್ಯಾಮ್ಲೀಸ್ ಒಳಗಡೆ ಹೋಗೋಣ ಅಂತ ಅನ್ಕೊಂಡಿದೀವಿ. ನನಗೆ ಜಾನ್ಸಿಗೆ ಬೊಂಬೆ ಮೇಲಿರೋ ಕ್ರೇಜು ಯಾವತ್ತು. ಎಷ್ಟು ದೊಡ್ಡದಾಗಿದೆ ನೋಡಿ ಗೈಸ್, ಯಾವತ್ತೂ ಬಂದೇ ಇಲ್ಲ ಇಲ್ಲಿ. No, we already completed that session almost before 3.5 hours. We never thought London had this mall culture. But I knew because I went to Sephora. Okay. Yeah, it's there. Hey, ಯಾರು ಕಾಲಲ್ಲಿ? ಸಂಜನಾ ತೋರ್ಸು ನಮ್ಮ ಚಿಟ್ಟಿನ. ಗೈಸ್ ನೋಡಿ, ಸಂಜನಂಗ್ ಹಾಯ್ ಹೇಳಿ. ಸಂಜನಾ ಟೆಲ್ ಹಾಯ್. ಚಿಟ್ಟಿ. Now we are going inside this. Guys, ನೋಡಿ guys. What is this? ಗೈಸ್ ನೋಡಿ ಗೈಸ್, ಅದನ್ನ ಮಧ್ಯದಲ್ಲಿ ಇಡು ಜಾನ್ಸಿ, ಅಂತಲ್ಲಿಡು. ಬ್ರೋ ಅದರದ್ದು ನೋಸ್ ನೋಡು ಬ್ರೋ. ಸಿ ವೆರಿ ಕ್ಯೂಟ್. ಇದೇ ತರ ನಾನು ಬ್ರೂನಪ್ ತಗೊಂಡಿದ್ದು. ಓ ಮೈ ಗಾಡ್, ಸೋ ಕ್ಯೂಟ್. ಫ್ಲೇವರ್ ಎಲ್ಲಾದ್ರೂ ಸಿಗುತ್ತಾ? ಎಷ್ಟು ಕ್ಯೂಟ್ ಆಗಿರುತ್ತೆ. ನೋಡ್ತೀನಿ ಯಾಕೆ ಬ್ರೋ. ಫೋನ್ ಮಾಡು. ಓ ಮೈ ಗಾಡ್ ಫೋನ್ ಮಾಡು ಗೈಸ್. ಓಕೆ ಓ ಬ್ರೋ, ಇದೆಲ್ಲ ಗೊಂಬೆಗೆ ಬ್ರೋ. ನೀ ಚಿಕ್ಕ ಮಗುಗೆ ಅನ್ಕೊಂಡ. ಬೊಂಬೆಗೆ ಬೊಂಬೆ ಪಾಸ್ಪೋರ್ಟ್. ಬೊಂಬೆ ಬಟ್ಟನಾ? ಗೈಸ್ ಬಬ್ಲು ಪ್ಲೀಸ್ ಹೋಲ್ಡ್ ದಿಸ್, ಐ ಆಮ್ ವ್ಲಾಗಿಂಗ್. ಹೋಲ್ಡ್. ಸಿ ಪಾಸ್ಪೋರ್ಟ್. ಗೈಸ್ ನೋಡಿ, ಗೊಂಬೆಗೆ ಪಾಸ್ಪೋರ್ಟ್, ಮೇಲಿರೋ ಗೊಂಬೆಗೆ ಪಾಸ್ಪೋರ್ಟ್. ಅಲ್ಲಲ್ಲಲ್ಲ ಸಾರಿ ಯಾ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗೋದ ಯಾಕೆಂದ್ರೆ ಇವ್ರು ಹೋಗ್ಬಿಟ್ಟು ಸನ್ ಗ್ಲಾಸಸ್ ಚೆನ್ನಾಗಿದೆ ಅಂತ ಅದಿದೆ, ಖುಷಿ ಆಗೋದ. ಬಬ್ಲು ಇವಾಗ ನಾನು ಯಾವ್ದು ಟಚ್ ಮಾಡ್ತೀನೋ ಅದೆಲ್ಲ ಕೊಡ್ತೀನಿ. ಅಲ್ಲ ಸರಿ, ಇದನ್ನ ಜಾತ್ರೆಯಲ್ಲಿ ಗೊಂಬೆಗಳ ಎಲ್ಲಿ ರಿಂಗ್ ಹಾಕಿದ್ರಲ್ಲಿ ಎತ್ಕೊಂಡು ಹೋಗಕ್ಕೆ ನಮಗೆ ಇಷ್ಟ ಆಯ್ತು. నాకు ఇష్టమైంది ಇದನ್ನು చూడు నాకు ಅವ್ರು ಸುಳ್ಳು ಎಷ್ಟುಂಡಯ್ಯ. ఇప్పుడు 1.5 year baby కి ఏం చేయొచ్చు? ನಾನು ಇದೀಸ್ಕೊಂಬೋ ಆಡಿಸ್ತಾ ಇದು ಹಿಂಗಿರುತ್ತೆ ಇದ್ರೊಳಗೆ ಬ್ರೋ. ಸಿ ಹಿಯರ್, ಇದು ಹಿಂಗಿರುತ್ತೆ. ಇದ್ರೊಳಗಡೆ ಇನ್ನೂ ಏನು ಸ್ಟಫಿಂಗ್ ಮಾಡಿರಲ್ಲ. ಇದ್ರೊಳಗಡೆ ಈ ಮಷಿನ್ ಇದೆ ಅಲ್ವಾ,
ಅವರೇ ಫಿಲ್ ಮಾಡಿ ಕೊಡ್ತಾರೆ. ತೋರಿಸ್ತೀನಿ ರೀ ಗೈಸ್, ನೋಡಿ ಇಲ್ಲಿ ಇದರೊಳಗಡೆ ಗೊಂಬೆನ ಈ ಕಾಟನ್ನ ಸ್ಟಫ್ ಮಾಡಿ ಕೊಡ್ತಾರೆ ಗೊತ್ತಾ. ನೈಸ್. ನಮಗೆ ನಾವು ಯಾವುದೋ ಟಾಯ್ ಫ್ಯಾಕ್ಟ್ರಿ ಒಳಗಡೆ ಬಂದಿದ್ದೀವಿ ಅಂತ ಅನಿಸ್ತಿದೆ. ಇವನಂತೂ ನನ್ನ ಈ ಬ್ಯಾಗ್ ನೋಡಿ ಗೈಸ್. ತಗೋ ಸಿರಿ ನೀನು ಇದ್ದೀನಿ. ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಫ್ರಾಗ್ ನೋಡಿ ಇಲ್ಲಿ ಏನೆಲ್ಲ ಬಂದಿದೆ ನೋಡಿ ಗೈಸ್. ಜೆಲ್ಲಿ ಫಿಶ್ ಅಂಡ್ ಫ್ರಾಗ್ ನೀರೊಳಗಡೆ ಹಿಂಗೆ ಹಾಕ್ಬಿಟ್ರೆ ರಿಯಲ್ ಫ್ರಾಗ್ ಥರ ಹಿಂಗೆ ಹೋಗುತ್ತೆ. ಯಾರಿಗಾರು ಇದೇನು ಅಂತ ಗೊತ್ತಾ? 2000 ಕಿಡ್ಸ್ಗೆ ಇದು ಖಂಡಿತವಾಗ್ಲೂ ಗೊತ್ತಿರುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಗೋಲಿ. ಇಲ್ಲಿ ನೋಡಿ ಗೈಸ್, ಇದು ಎಷ್ಟು ದೊಡ್ಡದಾಗಿದೆ. ಇದು ಪುಟಾಣಿದು, ಇದು ದೊಡ್ಡದು. ಇದು ಯಾವುದೋ ಏನೋ ಡಿಫ್ರೆಂಟ್ ಆಗಿದೆ ನೋಡಿ. ನಾನು ತಿಳಿದು ನಾನು ನಿಜಂಗ ತಿಳಿದು ನಾನು ಕಲರ್ಫುಲ್ ಗೋಲಿ. ಓಯ್ ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಗೈಸ್. ಓ ಮೈ ಗಾಡ್, ಸೋ ಕ್ಯೂಟ್. ಎಂತ ನನಗೆ ಸೊ ಇಲ್ಲಿ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ ಕೂಡ ಇದೆ. ಐಸ್ ಕ್ರೀಮ್ಸ್ ಆಗಲಿ ಚಾಕ್ಲೇಟ್ಸ್ ಆಗಲಿ ಎಲ್ಲ ಸಿಗುತ್ತೆ. ಸೊ ದುಡ್ಡು ಕೊಟ್ಟು ತೊಗೋಬೇಕಿದು, ಫ್ರೀಯಾಗೇನು ಕೊಡಲ್ಲ ಅವರು. ಸೊ ಸ್ಮಾಲ್ ಕ್ಯಾಂಟೀನ್ ಥರ. ಮತ್ತು ಇದು ಗೊಂಬೆ ಎಲ್ಲ ನೋಡಿ ಗೈಸ್ ಎಷ್ಟು ಕ್ಯೂಟಾಗಿದೆ. ತುಂಬ ಕ್ಯೂಟ್ ಸ್ಟಫ್ಸ್ ಇತ್ತು. ನನಗಂತೂ ಈ ಥರ ಕ್ಯೂಟ್ ಸ್ಟಫ್ಸ್ ಅಂದರೆ ತುಂಬ ಇಷ್ಟ. ಇವಾಗ ಆಡೋಕ್ಕಾಗಲ್ಲ, ಬಟ್ ಇಷ್ಟ ಅಷ್ಟೇ. ಆದರೆ ನನಗಂತೂ ಸಾಫ್ಟ್ ಟಾಯ್ಸ್ ಅಂದರೆ ಎಷ್ಟು ಇಷ್ಟ ಅಂದರೆ, ನನ್ನ ಹತ್ರ ಅಷ್ಟು ಸಾಫ್ಟ್ ಟಾಯ್ಸ್ ಇದ್ದರೂ ಕೂಡ ಇನ್ನೊಂದ್ಸಲಿ ಶಾಪ್ಗೆ ಹೋದರೆ ಸಾಫ್ಟ್ ಟಾಯ್ ತೊಗೊಂಡೇ ಮನೆಗೆ ಬರೋದು. ನಾನು ಯಾಕೆ ಇಷ್ಟೊಂದು ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂತ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನೋಡೋಣ ಎಷ್ಟು ಚೆನ್ನಾಗಿ ಗೆಸ್ ಮಾಡ್ತಾರೆ ಕರೆಕ್ಟಾಗಿ ಅಂತ. ಈ ತರ ಚಿಕ್ಕ ವಯಸ್ಸಲ್ಲಿ ಎಷ್ಟು ಅಳ್ತಾ ಇದ್ದೆ ನಮ್ಮ ಅಪ್ಪನ ಹತ್ರ ತೆಗೆಸ್ಕೊಳ್ಳೋಕೆ. ಈ ಥರದ್ ಗೊಂಬೆ ಬೇಕು ಅಂತ. ಗೈಸ್ ಇದಂತೂ ಕೇಳಲೇಬೇಡಿ. ನಾನು ಪ್ರತಿ ವರ್ಷದ ಬರ್ಡೇಗೆ ಇದಂತೂ ಮ್ಯಾಂಡೇಟ್ರಿ ಗಿಫ್ಟ್. ನಮ್ಮಪ್ಪ ನೋಡೋ ತನಕ ನೋಡಿ ನನ್ನಷ್ಟು ಉದ್ದದೆ ಒಂದು ಬಾರ್ಬಿ ಕೂಡ ತಂದು ಕೊಟ್ಬಿಟ್ಟಿದ್ರು ನನಗೆ. ಅದು ಇಲ್ಲ ಗೈಸ್, ಎಲ್ಲ ಕಳೆದೋಗಿದೆ. ಇವನು ನೋಡಿ ಏನು ಮಾಡ್ತಿದ್ದಾನೆ, ಆಟ ಆಡ್ತಾ ಇದ್ದಾನೆ. ನೋ ಗೈಸ್, ಇಟ್ಸ್ ಅ ಲೆಗೋ. Lego. I know Lego. Yeah, it's a Lego. So you're playing Lego? Yeah. You'll go mad by the time you build everything. It's okay, but now however we guys have time now. No worries with that. Really? I don't have time, Bablu. I need to go study. Oh my god. Yeah. So tell me something. Come on, speak. Why are you not speaking in my vlog? What? No, I'm not interested, guys. See this? Interested in what? I have made this one. What do you call this one? He only doesn't know what he's I'll made. just tell you, wait. ಏನು ಬೇಡವಾ? ಸೊ ಕಂಪ್ಲೀಟಾಗಿ ಇನ್ನೊಂದು ರೌಂಡ್ ಶಾಪಿಂಗ್ ಆಗಿದೆ. ಬಬ್ಲು ಮತ್ತು ಜಾನ್ಸಿ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಹಂಗೆ ಮಾಲ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಇವಾಗ. ಈ ಮಾಲಲ್ಲಂತೂ ಕಂಪ್ಲೀಟಾಗಿ ಎಲ್ಲ ಇದೆ. ನಿಮ್ಗೆ ಏನೇನು ಬೇಕೋ ಫ್ರಮ್ ಸ್ಕ್ರ್ಯಾಚಿಂದ ಹಿಡಿದು. ನನಗಿದು ಡೇ 1ಇಂದನೇ ಗೊತ್ತಿದ್ದಿದ್ರೆ ಇಷ್ಟೊಂದು ದಿನ ನಾನು ಇಲ್ಲಿ ಶಾಪಿಂಗೇ ಮಾಡ್ತಿರ್ಲಿಲ್ಲ. ಎಲ್ಲ ಇಲ್ಲೇ ಮಾಡ್ತಿದ್ದೆ ಇದೇ ಮಾಲಲ್ಲಿ. ಪ್ರತಿ ಒಂದು ಬ್ರ್ಯಾಂಡು ಇದೆ ಗೈಸ್ ಇಲ್ಲಿ. ಯು ನೇಮ್ ಇಟ್ ಆ್ಯಂಡ್ ದೇ ಹ್ಯಾವ್ ಇಟ್. ಓ ಮೈ ಗಾಡ್, ಆವಾಗಲೇ ತೋರಿಸ್ದೆ ಅಲ್ವಾ ನಾನು ಇದೆಷ್ಟು ಹ್ಯೂಜ್ ಆಗಿದೆ ಅಂತ. ನನ್ನ ಕೈಲಿ ಎಲ್ಲರಿಗಂತೂ ಎಲ್ಲರ ಕೈಯಲ್ಲೂ ಲಗೇಜ್ ಇದೆ ಗೈಸ್. ಬ್ಲೂ, ಹೌಸ್ ದ ಜೋಶ್? ಗೈಸ್ ಒಂದು ಹೇಳ್ತೀನಿ, ಹೆಣ್ಮಕ್ಳ ಜೊತೆ ಜೀವನದಲ್ಲಿ ಇರು ಒಂದು ನಿಮಿಷ. ಪ್ಲೀಸ್. ಯಾಕೆ ಪ್ಲೀಸ್? ಯಾಕೆ ಎಲ್ಲ ಗಂಡು ಮಕ್ಕಳು ಇದೊಂದು ಕೇಳ್ಕೊತಾ ಇದ್ದೀನಿ, ಇದೊಂದು ವಿನಂತಿ ಕೊಡ್ತಾ ಇದ್ದೀನಿ. ಎಕ್ಸಾಂಪಲ್ ಸಿರಿ ಅವ್ರ ಡ್ಯಾಡಿ ಕೂಡ ನೋಡ್ತಾ ಇರಲಿ. ಅಂಕಲ್ ಪ್ಲೀಸ್, ಯಾವತ್ತೂ ನೀವು ಆಂಟಿ ಜೊತೆ ಆಗಲಿ ಸಿರಿ ಜೊತೆ ಶಾಪಿಂಗ್ ಹೋಗಲೇಬೇಡಿ. ಫಸ್ಟ್ ಆಫ್ ಆಲ್ ನಮ್ಮಪ್ಪ ನಮ್ಮ ಜೊತೆ ಶಾಪಿಂಗೇ ಬರಲ್ಲ. ಅದ್ರಲ್ಲಿ ನೀನು ಇದನ್ನ ಹೇಳಿದ್ರೆ ಸೂಪರ್. ಐ ಆಮ್ ಫ್ಯಾನ್ ಆಫ್ ಯುವರ್ ಡ್ಯಾಡ್ ಡೂಡ್. ಅಮ್ಮ ಅಯ್ಯೋ. ಸೊ ನಾನು ಅವಾಗಲೇ ತೋರಿಸ್ದೆ ಅಲ್ವಾ ನಿಮಗೆ, ಅಲ್ಲಿ ಎಂಟ್ರೆನ್ಸ್ ಇದ್ದಿದ್ದು, ಅಲ್ಲಿಂದ ಇದು ಎಕ್ಸಿಟ್ಟು. ಸೊ ಎಕ್ಸಿಟ್ವರೆಗೂ ಕಂಪ್ಲೀಟಾಗಿ ಎಲ್ಲನೂ ನೋಡಿ, ಅದು ಮೇಲ್ಮೇಲೆ ನೋಡಿದ್ದಕ್ಕೆ ಇಷ್ಟೊತ್ತಾಯಿತು ಗೈಸ್. ಇದು ಮಾಲಲ್ಲಿ ಇದೊಂದು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಮಾಲ್ ಒಳಗಡೆ ಹೋದರೆ, ಇಲ್ಲಿ ಲಂಡನಲ್ಲೇ ಆಗಲಿ ಎಲ್ಲೇ ಆಗಲಿ ಮಾಲ್ ಇದ್ದರೆ, ಐ ಮೀನ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಮಾಲ್ ಒಳಗಡೆ ವಿಂಡೋಸ್ ಇರೋಲ್ಲ. ಸೊ ನಾವು ಎಷ್ಟೊತ್ತು ಶಾಪ್ ಮಾಡ್ತೀವಿ, ಎಷ್ಟೊತ್ತವರೆಗೂ ಅಲ್ಲೇ ಇರ್ತೀವಿ ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ಸ್ಟ್ರಾಟಜಿ ಇನ್ನೂ ಟೈಮ್ ಆಗಿಲ್ಲ ಅಂತ ಅಂದ್ಕೊಂಡು
ಚೆನ್ನಾಗಿ ಶಾಪ್ ಮಾಡಲಿ ಅಂತ ಅಂದ್ಬಿಟ್ಟು. ಅವ್ನು ನೋಡಿ ಗೈಸ್ ಬಬ್ಲು ಸುಸ್ತಾಗಿ ಕುತ್ಕೊಂಡ್ಬಿಟ್ಟ. ಅವನಿಗೆ ಪಾಪ ತುಂಬ ಸುಸ್ತಾಗಿ ಹೊಟ್ಟೆ ಹಸ್ದುಬಿಟ್ಟಿದೆ. ಇವಾಗ ಅರ್ಜೆಂಟಾಗಿ ಅವನಿಗೆ ಊಟ ಕೊಡಿಸಿಲ್ಲ ಅಂದರೆ ಅಷ್ಟೇ ನಮ್ಮನ್ನೆಲ್ಲ ಸಾಯಿಸ್ಬಿಡ್ತಾನೆ ಪಾಪ ಗೈಸ್. ಐ ಅಂಡರ್ಸ್ಟ್ಯಾಂಡ್ ಹಿಸ್ ಪೇನ್, ಬಟ್ ಬಬ್ಲು ಇಸ್ ದ ಒನ್ ಹೂ ಚೋಸ್ ಟು ಕಮ್ ವಿತ್ ಮೀ. ಸೊ ನೀನೇ ಥರ ಹೇಳಿ ನಾನು ಬರ್ತೀನಿ ಸಿರಿ, ನಾನು ಬರ್ತೀನಿ ಅಂತ. ಬರ್ತೀನಿ ಅಂತ ಹೇಳಿದ್ನಾ ಗೈಸ್, ನಾನು ನಮ್ಮ ಅಪ್ಪನ ಹಣೆಗೆ ಒಂದಿಲ್ಲ ಗೈಸ್, ನಾನು ಬರ್ತೀನಿ ಅಂತ. ಯಾಕೆ ಬಬ್ಲು ಹಂಗಂತ್ಯಾ? ಏನು ಇವತ್ತು ಅಂತಾನೆ ಆಫ್ಟರ್ ಅಷ್ಟೇ ಬನ್ನಿ, ಕಾರ್ ಇಲ್ವಲ್ಲ. ಸ್ಪೋರ್ಟ್ಸ್ ಮೋಡ್ನಿಂದ ನೀವು ಫ್ಲೈಟ್ ಅಂತ ಡೈರೆಕ್ಟಾಗಿ ಸೀದಾ ಏರ್ಪೋರ್ಟಿಗೆ ಬಂದ್ಬಿಟ್ಟು ಹಂಗಿಂದ ಹಂಗೆ ಹೋಗ್ತಿದ್ದೆ ನಿಂತ್ಕೊಂಡು. ಹೌದೌದು, ಅದು ಅದೇ. ಸೊ ಇವಾಗ ಟ್ಯೂಬ್ ಸ್ಟೇಷನ್ ಅಂತ ಏನಕ್ಕೋ ನನ್ನ ವಾಕಿಂಗ್ ವೇ ಅಲ್ಲಿ ಅಡ್ಡ ಬರ್ತಿದ್ಯಾ? ಸೊ ಇವಾಗ ನಾವು ಟ್ಯೂಬ್ ಸ್ಟೇಷನ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಪ್ಪ ನನಗಂತೂ ದೇವರಣೆ, ಈ ಶಾಪಿಂಗ್ ಮಾಡಿದಾಗಿಷ್ಟು ಒಂದು 10 ಜನ ಜೊತೆ ಬರಬೇಕು ಗೈಸ್. ಎಲ್ಲರ ಕೈಲೂ ಒಂದೊಂದು ಬ್ಯಾಗ್ ಕೊಟ್ಬಿಡ್ಬೇಕು. ಹೆಂಗೆ ಯಾರು ಬೈಲಿ ನನ್ನ ಹತ್ರ ಮೈಕ್ ನಿಂದ ಆನ್ ಇಲ್ಲ, ಮೈಕ್ ನಿಂದ ಆನ್ ಇಲ್ಲ. ಸೊ ನನ್ನ ಹತ್ರನೇ ಮಾತಾಡ್ಬೇಕು. ನೀನು ಹೇಳು, ಏನು ಯಾರು ಹಂಗೆ ನಡೀತಾರೆ? ಸೊ ಅವನಿಲ್ಲಿ ಇಮಿಟೇಟ್ ಮಾಡಿ ತೋರಿಸ್ತಾ ಇದ್ದಾನೆ. ಜಾನ್ವಿ ಇದ್ದಿದ್ರೆ ಎಲ್ಲ ಎತ್ಕೊಂಡ್ಬಿಟ್ಟು ಬಾಬ್ರೋ ಅಂತ ಹೋಗಿರೋಳಂತೆ. ಸೊ ಬ್ಯಾಂಗ್ಳೂರಲ್ಲಿ ಇದ್ದಿದ್ರೆ ಫೈನಲಿ ಟ್ಯೂಬ್ ಸ್ಟೇಷನ್. ಇದಲ್ವಾ ಶಿಟ್, ಬಾಡಿ ಗಾರ್ಡ್ ಅಲ್ಲದೆ ಹೋದ್ರು. ಅಟ್ಲೀಸ್ಟ್ ಯಾರು ಇದ್ದಿದ್ರೆ ಇದನ್ನ ಹಿಡ್ಕೊಳ್ಳೋಕ್ಕೆ, ಡ್ರೈವರ್ ಅಂಕಲೋ ಯಾರು ಬ್ಯಾಂಗ್ಳೂರಲ್ಲಿ ಇದ್ದಿದ್ರೆ ಮಧು ಅಂಕಲ್ ಕೈಲಿ ಇದೆಲ್ಲ ಕೊಟ್ಬಿಟ್ಟು ಫುಲ್ ಶಾಪಿಂಗ್ ಮುಗಿಸಿ 1 ರೌಂಡ್ ಮಧು ಅಂಕಲ್ ಕೈಲಿ ಕೊಟ್ಟು ಇನ್ನೊಂದು ರೌಂಡು ಹೋಗಿ ಶಾಪಿಂಗ್ ಮಾಡ್ತಿದ್ದೆ. ಬಟ್ ಇಲ್ಲಿ ಎಲ್ಲ ನಾವೇ ಮಾಡ್ಕೋಬೇಕು ಗೈಸ್. ದಟ್ ಈಸ್ ವೈ ಎಲ್ಲರೂ ಕಂಫರ್ಟ್ ಝೋನಿಂದ ಈಚೆ ಬರಬೇಕು ಅಂದರೆ ಗೋ ಆ್ಯಂಡ್ ಸ್ಟಡಿ ಅಬ್ರಾಡ್ ಗೈಸ್. ನಿಮಗೆ ಇಂಡಿಪೆಂಡೆಂಟ್ ಲೈಫ್ ಬೇಕು, ನೀವು ಇಂಡಿಪೆಂಡೆಂಟಾಗಿ ಬದುಕಬೇಕು ಅಂತ ಅಂದರೆ ಯು ಗೈಸ್ ಕ್ಯಾನ್ ಗೋ ಅಬ್ರಾಡ್ ಆ್ಯಂಡ್ ಸ್ಟಡಿ ಆ್ಯಂಡ್ ಬಿ ಇಂಡಿಪೆಂಡೆಂಟ್ ಲೈಕ್ ಮೀ. ನಾನಂತೂ ತುಂಬ ಪ್ಯಾಂಪರ್ಡ್ ಕಿಡ್ಡಾಗಿ ಬೆಳೆದಿದ್ದೆ ಮನೇಲಿ. ಸೊ ನನಗೆ ಕಷ್ಟ ಏನೂ ಗೊತ್ತಿರಲಿಲ್ಲ ಗೈಸ್. ನನಗೆ ಒಬ್ಬರೇ ಇರೋದು ಇಷ್ಟು ಕಷ್ಟ, ಅಬ್ರಾಡಿಗೆ ಬಂದರೆ ಇಷ್ಟು ಕಷ್ಟ. ಇಟ್ ಈಸ್ ಆ್ಯಕ್ಚುಲಿ ವೆರಿ ಡಿಫಿಕಲ್ಟ್ ಟು ಕಮ್ ಅಬ್ರಾಡ್ ಆ್ಯಂಡ್ ಸ್ಟಡಿ ಲಿವಿಂಗ್ ಯುವರ್ ಫ್ಯಾಮಿಲಿ. ಬಟ್ ನಾನಲ್ವಾ ಗೈಸ್ ಇದನ್ನು ಸೆಲೆಕ್ಟ್ ಮಾಡಿದ್ದು. ಸೊ ನಾನು ಸೆಲೆಕ್ಟ್ ಮಾಡಿದೆ ಅಂದರೆ ನಾನೇ ಇದನ್ನು ಅನುಭವಿಸ್ಬೇಕು. ಬಟ್ ಇಟ್ಸ್ ನೈಸ್, ಸಮ್ಟೈಮ್ಸ್ ಇಟ್ಸ್ ಬ್ಯಾಡ್, ಸಮ್ಟೈಮ್ಸ್ ಇಟ್ಸ್ ಗುಡ್. ಹೆಂಗೋ ನಡೀತಿದೆ ಗೈಸ್ ಜೀವನ, ಹೋಗಬೇಕಲ್ಲ. ಸೊ ಇದ್ರ ಬಗ್ಗೆ ಮುಂದೆ ಯಾವಾಗಾದ್ರು ಬೇರೆ ವ್ಲಾಗಲ್ಲಿ ಕಂಪ್ಲೀಟಾಗಿ ಮಾತಾಡೋಣ. ಎಲ್ಲಿಂದನೋ ಎಲ್ಲೆಲ್ಲಿಗೋ ಹೋಗ್ಬಿಡ್ತು ಟಾಪಿಕ್ಕು. ಸೊ ನೆವರ್ ಮೈಂಡ್, ನನಗೆ ಈಗ ಸುಸ್ತಾಗ್ತಿದೆ. ನಾನು ಯಾವ ಜೋಶಲ್ಲಿ ವ್ಲಾಗ್ ಮಾಡ್ತಿದ್ದೀನಿ ಅಂತ ನನಗೂ ಗೊತ್ತಿಲ್ಲ. ತುಂಬ ಸುಸ್ತಾಗ್ತಿದೆ ಗೈಸ್. ಎಷ್ಟು ಸುಸ್ತಾಗ್ತಿದೆ ಅಂತ ನಂಗೆ ಹೇಳೋಕ್ಕೂ ಆಗ್ತಿಲ್ಲ. ಬಟ್ ಸ್ಟಿಲ್ ಐ ಆಮ್ ವ್ಲಾಗಿಂಗ್ ಆಲ್ ದಿಸ್. ಆ್ಯಂಡ್ ಗೈಸ್ ದ ಟೈಮ್ ಈಸ್ 8:30 in the night ಆ್ಯಂಡ್ ಸಿ ಇನ್ನೂ ಸನ್ಸೆಟ್ ಆಗಿಲ್ಲ ಗೈಸ್, ಇನ್ನೂ ಸನ್ಸೆಟ್ಟೇ ಆಗಿಲ್ಲ. ಏನೋಪ್ಪ ಲಂಡನ್ನು, ಅದರ ವೆದರು ಕಾಂಟ್, ವೆರಿ ಅನ್ಪ್ರೆಡಿಕ್ಟಬಲ್ ಆ್ಯಂಡ್ ವೆರಿ ಡಿಫ್ರೆಂಟ್ ಗೈಸ್. ಸರಿ, ಇವಾಗ ಯಾರು ನನ್ನ ಫೋನ್ ಕಿತ್ಕೊಂಡೋದ್ರೆ ಅಷ್ಟೇ. ಆಮೇಲೆ ಮನೆಗೆ ಹೋಗಿ ಸಿಗ್ತೀವಿ ಗೈಸ್, ಅಷ್ಟೇ, ಇನ್ನು ಏನಿಲ್ಲ. ಸೊ ಕಂಪ್ಲೀಟಾಗಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ. ಏನಕ್ಕೆ ಶಾಪಿಂಗ್ ಮಾಡಿದ್ದೀನಿ ಅಂತ ಮುಂದಿನ ವ್ಲಾಗಲ್ಲಿ ನೀವೇ ನೋಡಿ. ಸೊ ಎಲ್ಲ ನನಗೆ ಅಂತ ನಾನು ಶಾಪ್ ಮಾಡಿಲ್ಲ, ಏನಕ್ಕೆ ಶಾಪ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. Until then, take care. Bye-bye, guys. Thanks for watching.